ನೋಡಿ ಸ್ನೇಹಿತರೆ, ಇವಾಗ ಈವ್ನಿಂಗ್ ಆಗಿದೆ. ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹೇ, ವೆಲ್ಕಮ್ ಟು ದ ಪಾರ್ಟಿ. ನಾವು ಬಂದಿರೋವಂಥ ಪ್ಲೇಸ್ ಬಂದು ಸಿನಿ ವರ್ಲ್ಡ್ ಅಂತ ಇವೆಂಟ್ ನಡೆಯುವಂಥ ಪ್ಲೇಸಿಗೆ ಬನ್ನಿ. ಹಸ್ಬೆಂಡ್ 15 ಡೇಸ್ ಬ್ಯಾಕೇ ಬೇರೆಯೇ ಪ್ಲಾನ್ ಮಾಡಿದರು. ಅದೆಲ್ಲ ಬೇಡ ಅಂತ ಹೇಳಿ ನಾನು ಕ್ಯಾನ್ಸಲ್ ಮಾಡಿದೆ. ಸಿಂಪಲ್ಲಾಗಾದರೂ ಮಾಡ್ಕೊಳ್ಳೋಣ, 15 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ನೆನಪಿರಬೇಕು ಅಂತ ಹೇಳಿದರು. ಹಾಗಾಗಿ ಸಿನಿ ವರ್ಲ್ಡ್ ಅನ್ನೋ ಇವೆಂಟಲ್ಲಿ ಪ್ರೋಗ್ರಾಮ್ನ ಫಿಕ್ಸ್ ಮಾಡಿದರೆ. ಬನ್ನಿ ಹೇಗಿರುತ್ತೆ ನೋಡೋಣ. 3, 2, 1. ಹೇಗಿದೆ ಥಿಯೇಟರು? ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಷಲಿ ನನಗಂತೂ ತುಂಬಾ ಇಷ್ಟ ಆಯಿತು. ಫುಲ್ ಎಲ್ಲ ಬ್ಲೂ ಥೀಮಲ್ಲಿ ರೆಡಿ ಮಾಡಿಸಿದ್ದಾರೆ. ನನ್ನ ಹಸ್ಬೆಂಡ್ ಇಬ್ಬರ ಫೇವ್ರೇಟ್ ಕಲರ್ನ ಮಿಕ್ಸ್ ಮಾಡಿ ರೆಡಿ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ತುಂಬಾ ಖುಷಿ ಆಗ್ತಾ ಇದೆ. ಬನ್ನಿ ಸ್ವಲ್ಪ ಸೆಲ್ಫೀಸ್ ಎಲ್ಲ ತಗೊಂಡ್ವಿ. ಈಗ ನೆಕ್ಸ್ಟು ಕೇಕ್ ಕಟಿಂಗ್ ಮಾಡೋಣ. ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಈಗ ಕೇಕ್ನ ಅಮ್ಮಗೆ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ. ಕೇಕ್ ಬಂದು ಚಾಕ್ಲೇಟ್ ಫ್ಲೇವರ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಹಾಗಾಗಿ ತಿಂತಾ ಇದ್ದೀವಿ. ಸ್ವಲ್ಪ ಬೇಗ ಮೆಲ್ಟ್ ಆಗಿಬಿಡುತ್ತೆ, ಖಾಲಿ ಮಾಡಬೇಕು ಕೇಕು ಅಂತ ತಿಂತಾ ಒಳ್ಳೆ ಮೂವಿನ ಹಾಕ್ಕೊಂಡು ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ನ 14 ಇಯರ್ ಕಂಪ್ಲೀಟಾಗಿ 15th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ಸ್ವಲ್ಪ ಮೆಮೊರೇಬಲ್ ಆಗಿ ಇರಬೇಕು ಅಂತ ಹಸ್ಬೆಂಡು ಈ ಪ್ಲಾನ್ನ ಮಾಡಿದರು. ಫಸ್ಟು ನಾನು ಬೇಡ ಅಂದೆ. ಇಲ್ಲಿ ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ಕೂಡ ನನಗೆ ಬೇಕು. ನೀವು ಕೂಡ ಎಲ್ಲರೂ ನನಗೆ ಬ್ಲೆಸ್ ಮಾಡಿ ಅಂತ ಕೇಳ್ತಾ ನೋಡಿ ಈಗ ಸ್ನ್ಯಾಕ್ಸ್ನ ತಂದು ಕೊಟ್ಟರು. ಫ್ರೆಂಚ್ ಫ್ರೈ ಹಾಗೆ ಕೋಕ್ನ ಕೊಟ್ಟರು. ಫ್ರೆಂಚ್ ಫ್ರೈ ಕೂಡ ತುಂಬಾ ಬಿಸಿ ಬಿಸಿಯಾಗಿ ಫ್ರೆಶ್ಶಾಗೆ ಮಾಡಿಕೊಟ್ಟಿದ್ದಾರೆ. ತುಂಬಾ ಟೇಸ್ಟ್ ಚೆನ್ನಾಗಿದೆ. ಹಾಗೆ ಪಾಪ್ಕಾರ್ನ್ ಕೂಡ ಆರ್ಡರ್ ಮಾಡಿದ್ದೀವಿ. ಇದನ್ನು ತಿಂತಾಯಿರಿ ಮೇಡಮ್, ಅದನ್ನ ಮಾಡ್ಕೊಂಬಂದು ಕೊಡ್ತೀವಿ ಅಂತ ಹೇಳಿದ್ರು. ಫೈನಲಿ ತಿಂತಾ ಒಳ್ಳೆ ಮೂವಿನ ನೋಡ್ತಾ ಎಂಜಾಯ್ ಮಾಡಿಕೊಂಡು ಸೆಲ್ಫೀಸು ಹಾಗೆ ವೀಡಿಯೋಸು ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಬನ್ನಿ ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗಿ ಈ ವೆಡ್ಡಿಂಗ್ ಆ್ಯನಿವರ್ಸರಿನ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಕೇಳ್ಕೊಳ್ತೀನಿ.
ಫೈನಲಿ ನೋಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಇವೆಂಟ್ ಎಲ್ಲ ಮುಗಿತು. ಈಗ ರಿಟರ್ನ್ ಹೋಗ್ತಾ ಇದ್ವಿ. ಎಲ್ಲಿಗೆ ಹೋಗೋಣ? ರೆಸ್ಟೋರೆಂಟಿಗೆ. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದು. ಸ್ವಲ್ಪ ಮಳೆ ಲೈಟಾಗಿ ಮಳೆನೇ ಆಗ್ತಾ ಇದೆ. ಬನ್ನಿ. ಫೈನಲಿ ನಮಗೆ ಇಲ್ಲೇ ರೆಸ್ಟೋರೆಂಟು ಕೂಡ ಸಿಕ್ತು, ಹೈದರಾಬಾದಿ ಬಾವರ್ಚಿ ಅಂತ. ಇಲ್ಲೇ ಡಿನ್ನರ್ ಮಾಡೋಣ ಅಂತ ಫೈನಲಿ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಿ ನೋಡಿದರೆ ಟೇಬಲ್ ಖಾಲಿ ಇಲ್ಲ, 5 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಕೂತ್ಕೊಂಡು ಮೆನು ಎಲ್ಲ ನೋಡಿ ಹಸ್ಬೆಂಡ್ಗೆ ಗ್ರಿಲ್ಲು ಮತ್ತು ತಂದೂರಿ ಇದೆಯಾ ಅಂತ ಕೇಳಿದ್ರು. ಇದೆ ಸರ್, 5 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಆರ್ಡ್ರ್ ಎಲ್ಲ ಕೊಟ್ಟಾಯಿತು. ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ ನಮ್ಮ ಆರ್ಡ್ರ್ ರೆಡಿ ಆಗೋಷ್ಟೊತ್ತಿಗೆ ಟೇಬಲ್ನ ಕೂಡ ಖಾಲಿ ಮಾಡಿ ಕೊಟ್ಟರು. ಫೈನಲಿ ಬಂದು ಕೂತಿದ್ದೀವಿ. ನೋಡಿ ಹಸ್ಬೆಂಡು ನನ್ನ ಫೇವ್ರೇಟ್ ಗ್ರಿಲ್ಲು ಹಾಗೆ ತಂದೂರಿ, ಅದ್ರ ಜೊತೆಗೆ ವೆಜಿಟೇಬಲ್ ಸಲಾಡು, ಇದು ಚಿಕನ್ ಟಿಕ್ಕಾ ಸಾಸು ಕೂಡ ಕೊಟ್ಟಿದ್ದಾರೆ. ಬನ್ನಿ ಈಗ ನನ್ನನ್ನು ಎಲ್ಲರೂ ತುಂಬ ಡೀಪಾಗಿ ನೋಡ್ತಾ. ಇದು ಚಿಕನ್ ಗೀ ಚಿಕನ್ ರೋಸ್ಟು, ಮಟನ್ ಕುರ್ಮಾ ಹಾಗೆ ನನ್ನ ಫೇವ್ರೇಟ್ ಆಗಿರೋಂಥ ಬಿರಿಯಾನಿ ಅವರೇ ನೀಟಾಗಿ ಸರ್ವ್ ಮಾಡಿ ಕೊಡ್ತಾರೆ ನಮಗೆ. ಈಗ ಹೈದರಾಬಾದಿ ಬಿರಿಯಾನಿ ತಿಂತ ಫೈನಲಿ ಎಲ್ಲರಿಗೂ ಜ್ಯೂಸೇ ಹೇಳಿದ್ವಿ. ಲೆಮನ್ ಜ್ಯೂಸು ಹಸ್ಬೆಂಡ್ಗೆ, ನಮಗೆಲ್ಲ ಪೈನಾಪಲ್ ಜ್ಯೂಸನ್ನ ಕುಡಿತಾ ಈಗ ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಿ ಅಂತ ಹೇಳ್ತಾ ಲಾಸ್ಟಲ್ಲಿ ಫೋಟೋಸ್ನ ಕೂಡ ಆ್ಯಡ್ ಮಾಡಿದ್ದೀನಿ, ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಅಂತ ಕೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಬಾಯ್.